ಹಾಕಿದ್ರಲ್ಲ ನಮ್ಮನ್ನ, ಮತ್ತು 10 ವರ್ಷದ ಏನಿಲ್ಲ, 10 ಬಾಳ 10 ಗೋಧಿ, 1,000 ರೂಪಾಯಿ ಕಾಣಿಕೆ ಕೊಡೋದು, 10,000 ರೂಪಾಯಿ ರೊಕ್ಕ ಕೊಟ್ಟರೆ ನಾನು ಊಟ ಮಾಡ್ತೇನೆ. ಅವನಿಗೆ ಮೊದಲೇ ಏನೂ ಇಲ್ಲ, ಗುರುಗಳು ಬೇರೆ ಹಾಕಿಬಿಟ್ಟಿದ್ದಾರೆ, ಏನು ಮಾಡೋದು, ಹಂಗೆ ಕೊಟ್ಟರೆ ಅಷ್ಟೇ ಊಟ ಮಾಡೋದು. ಒಂದು ಗುರೂಜಿ ಅಂದರು, ಶಿಷ್ಯ ಭಾಳ ಬೇಜಾರದು, ಏನು ಮಾಡೋದು. ಆಮೇಲೆ ಬಂದ ಹೊರಗೆ ಸೊಸೆ, ಆ ಅದೇ ವರ್ಷನೇ ಬಂದಿರ್ತಕ್ಕಂಥ ಸೊಸೆ ಭಾಳ ಚಾಣಾಕಿದ್ಲು. ಅವರೇ ಸರ್ಕಲ್ರಿ ನಮ್ಮ ಗುರುಗಳಿಗೆ ಊಟ ಮಾಡಿಸ್ತಾನೆ, ನೀವು ತಲೆಗೆ ಸುಮ್ಮನೆ ಸುಮ್ಮನಿರಿ ಅಂತ ಸೊಸೆ ಬಂದು, ಅಪ್ಪರೇ ನಮ್ಮ ಹತ್ರ ಏನೂ ಇದ್ದಿಲ್ಲ, ಇವತ್ತು ಸದ್ಯಕ್ಕೆ ಊಟ ಮಾಡಿರಿ. ಆಮೇಲೆ ಅವ್ರದ್ದು ಇಲ್ಲಮ್ಮ, ಇವತ್ತು ಜೋಳ ಇಲ್ಲ ಗೋಧಿ 10,000 ರೂಪಾಯಿ ಕಾಣಿಕೆ ಕೊಟ್ಟರೆ ನಾವು ಊಟ ಮಾಡ್ತಾರೆ. ಒಂದೇ ಮಾತು ಹೇಳಿದ್ಲವಾಗ ಚಾಣಾಕಿ ಸೊಸೆ ಏನಂತ, ಆಯ್ತು ಬಿಡಿ, ನಾವು 10 ಜೋಳ ಎಲ್ಲ ಕೊಡ್ತೀವಿ, 10 ವರ್ಷದಿಂದ ಏನು ಊಟ ಮಾಡ್ತಿದ್ರಲ್ಲ ಅದನ್ನ ಇವಾಗಲೇ ಊಟ ಮಾಡ್ರಿ. ಗುರುಗಳಿಗೆ ಇಟ್ಲು. ಗುರುಗಳು ಏನು ಮಾಡೋದು, ಏನು ಮಾಡೋದು ಗುರುಗಳು? ಅವಾಗ ಏನು ಮಾಡಬೇಕು, ಶಿಕ್ಷಣಕ್ಕೂ ಆಯ್ತಪ್ಪ 10 ವರ್ಷದಿಂದ ಉಣ್ಣಾಕತ್ತ, ಮತ್ತು 10 ವರ್ಷದ ಹೆಂಗೆ ಕೊಡ್ಬೇಕಾಗತ್ತ ನಾವು, 10 ವರ್ಷ ಇಲ್ಲದಕ್ಕೆ ನಮ್ಗೆ ಕೊಡೋಕ್ಕಾಗಲಿಕ್ಕೆ ನಿಮ್ಗೆ ಕರೀಲಿಲ್ಲ, ಇವಾಗ ಕರೆದಿದ್ದೀವಿ, ನಾವೇನು ಮಾಡಬೇಕು? ಆಯ್ತಪ್ಪ ನಾನು ಇದೇ ಬೇಡ, ಇದೇ ಊಟ ಮಾಡ್ತೀನಿ. ಆಯ್ತು ಸರಿ, ಊಟ ಮಾಡಿದ್ರೆ ಅನ್ನ ಸಾಂಬಾರು ಇಡಬೇಕಾಗಿತ್ತು. ತಟ್ಟೆಗೆ ಊಟ ಮಾಡಿ ಅನ್ನ ಸಾಂಬಾರು ತರಬೇಕಾದ್ರೆ ಸೊಸೆ ಕೈಗೆ ತಗೊಂಡಾಗ ಉಂಗ್ರ ಜಾರಿ ಬಿಟ್ಟು, ಎಲ್ಲಿ ಬಿತ್ತ ಗುರುಗಳ ತಟ್ಟೆಗೆ ಉಂಗ್ರ ತಗೊಳಕ್ಕೆ ಹೋಗ್ಲ, ಗುರುಗಳ ತಟ್ಟೆ ಬಿಟ್ಟರೆ ಪೂರ್ತಿ ಅವ್ರದ್ದೇ, ಏನು ಮಾಡೋಕ್ಕಾಗಲ್ಲ. ಗುರುಗಳಂದ್ರು ಆಯ್ತು ಕೊಡಿ ಬುದ್ಧಿ, ನಿಮ್ಮದೇ ಆಗಲಿ. ಅದನ್ನು ನುಂಗಿದ್ರು ಅವರು, ಬೆಳಗ್ಗೆ ಹೆಂಗೆ ತಗೊಳಕ್ಕೆ ಬರ್ತೈತಿ ಅಂತ ನುಂಗಿದ್ರು. ನಮಗೆ ಇನ್ನೊಂದು ಸ್ವಲ್ಪ ಅನ್ನ ಆದ್ಮೇಲೆ ಏನು ಬಿಡ್ಬೇಕು, ಏನು ಬಿಡ್ಬೇಕು, ಸಾಂಬಾರು ಬಿಡ್ಬೇಕು. ಅದು ಸೊಸೆ ಮೊದಲೇ ಚಾಣಾಕಿ, ಬಡ ಬಂದು ಸಾಂಬಾರು ಸಮೇತ ಚಮಚ ಬಿಟ್ಬಿಟ್ರು. ಅದು ಗುರುಗಳಲ್ಲಿ ಹಿಂಗೆ ತಿನ್ರಿ, ಹಂಗಾರ ತಿನ್ರಿ. ಏನು ಮಾಡೋ ಗುರುಗಳು ಹಿಂಗೆ, ಗುರುಗಳು ಸಹಿತ ಶಿಷ್ಯರಿಗೆ ಅನುಗುಣವಾಗಿರಬೇಕು, ಶಿಷ್ಯರು ಸಹಿತ ಗುರುಗಳಿಗೆ ಅನುಗುಣವಾಗಿರಬೇಕು. ಇರ್ತಕ್ಕಂಥದ್ದನ್ನು ಕೊಟ್ಟು ಇಸ್ಕೊಳ್ಳೋದು ಪಡಿಬೇಕು. ಗುರುಗಳು ಕೊಟ್ಟಕ್ಕಂಥ ವಾಕ್ಯವನ್ನು ಪರಿಪಾಲನೆ ಮಾಡೋದು ಕಲಿಬೇಕು, ಸಂಸ್ಕೃತಿ ಕಲಿಬೇಕು. ಇಂಥ ವೇದಿಕೆ ಸಿದ್ಧ ಮಾಡ್ತಕ್ಕಂಥ ಗುರುಗಳು ಮಾತ್ರ. ಇನ್ನು ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ, ಅವರು ಸಂಬಂಧ ಬೇಡ ನನಗೆ. ಆದರೆ ಹಿತವಚನ ಕೇಳಕ್ಕಾಗಲಿ, ಪ್ರವಚನ ಕೇಳಕ್ಕಾಗಲಿ, ತಿಳುವಳಿಕೆ ಕೇಳಕ್ಕಾಗಲಿ, ಇಂಥ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಶಿವಕುಮಾರ ಸ್ವಾಮಿಗಳು ಇಂಥ ವೇದಿಕೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಅಭಾವ ಆಗೋ ಒಂದು ಕೀರ್ತಿಯನ್ನು ಬಸವಪಡ ಜನಗಳು ತಂದುಕೊಡ್ಬೇಕು. ಅವ್ರಿಗೆ ಏನು ಬೇಕಾದ ಸಹಾಯ ಮಾಡಬೇಕು. ಮಾಡಿದರೆ ಮಠ ಆಗಲಿ ಮಾನ್ಯ ಆಗಲಿ ಎದಾಡ್ತಾರೆ. ಇಲ್ಲಾಂದರೆ ಇವರು ಭಕ್ತರು ಕೊಡ್ತಕ್ಕಂಥದ್ದನ್ನೇ ಗುರುಗಳು ಸಹಿತ ಮಾಡೋದು. ಗುರುಗಳಿಗೆ ಆಸ್ತಿ ಇರ್ತದೆ, ಒಬ್ರಿಗೆ ಆಸ್ತಿ ಇರೋ ಮಠ ಬಂದು ಆಸ್ತಿ ಇರ್ತದೆ, ಮಠಕ್ಕೆ ಆಸ್ತಿ ಇರಲ್ಲ. ಆಸ್ತಿ ಇರ್ತಕ್ಕಂಥ ಮಠಗಳು ಭಾಳ ಹೋಗ್ತದೆ. ಜಗದ್ಗುರುಗಳು ಭಾಳ ಕೊಡ್ತಾರೆ, ಯಾಕಂದ್ರೆ ಅವ್ರು ಬಂಗಾರ ಕಿರೀಟ, ಬಂಗಾರ ವಜ್ರ ಅವರೆಲ್ಲ ಹಾಕಿರ್ತಾರೆ, ಅವರಿಗೆ ಸಹಿ ಕೊಡೋದು. ಇಂಥ ಸನ್ಗುರುಗಳು ಸಹ ಮೇಲೆ ಅಂತಂದರೆ ಇವರು ಜಗದ್ಗುರುಗಳಿಗೂ ಕಮ್ಮಿ ಆಗಲ್ಲ. ಪವಾಡ ಅಷ್ಟಿದೆ, ಆಲಸ್ವಾಮಿ ಪವಾಡ ಅಷ್ಟಿದೆ. ಅದನ್ನು ಭಕ್ತರು ಎಷ್ಟೇ ಭಕ್ತರು ಉಪಯೋಗಿಸಿ, ಆಲಸ್ವಾಮಿ ಪವಾಡನ ಉಪಯೋಗಿಸಿ ಅದನ್ನು ಎತ್ತಿ ಹಿಡಿದು ಬಸವಪಟ್ಟನ ಏಳಿಗೆ ಆಗಲಿ ಅಂತ ಹೇಳ್ತಾ ಈ ಸಣ್ಣವಾದ ಒಂದು ಆಶೀರ್ವಚನವನ್ನು ಮುಗಿಸ್ತಾ ಇದ್ದೀವಿ, ಈ ವಿರಾಮ ಕೊಡ್ತಾ ಇದ್ದೀವಿ. ಶಿವಂ ಭವೆ ಸಾಂಬಜಯ ನಮಃ.